ಹಲೋ ಎವ್ರಿವನ್. ಇವತ್ತು ನಾವು ದಿನನಿತ್ಯದ ಕಾನ್ವರ್ಸೇಷನ್ಸ್ನಲ್ಲಿ ತುಂಬ ಯೂಸ್ಫುಲ್ ಆಗಿರುವ ಕೆಲವು ಸಿಂಪಲ್ ಇಂಗ್ಲಿಷ್ ಫ್ರೇಸಸ್ನ ಕಲಿಯೋಣ. ಫಸ್ಟ್ ಫ್ರೇಸ್ ಸಿ ಯು ಅಗೇನ್. ಸೊ ಮೊದಲನೆಯದು ಸಿ ಯು ಅಗೇನ್ ಅಂತ, ಮತ್ತೆ ಭೇಟಿಯಾಗೋಣ. ಯಾರನ್ನಾದರೂ ಈಗ ಬಿಟ್ಟು ಹೋಗುವಾಗ ಮತ್ತು ಭೇಟಿಯಾಗುವಾಗ ಸಂದರ್ಭದಲ್ಲಿ ಇದನ್ನು ಬಳಸ್ಬೋದು. ನೆಕ್ಸ್ಟ್ ಲಿಸನ್ ಟು ಮೀ, ನನ್ನ ಮಾತು ಕೇಳು. ಯಾರಾದರೂ ನಮ್ಮ ಮಾತನ್ನು ಗಮನದಿಂದ ಕೇಳಬೇಕು ಎಂದು ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ನೆಕ್ಸ್ಟ್ ಲೆಟ್ ಮೀ ಗೋ, ನನ್ನನ್ನು ಹೋಗಲು ಬಿಡಿ. ಯಾರಾದರೂ ನಮ್ಮನ್ನು ತಡೆಯುತ್ತಿರುವಾಗ ಈ ಫ್ರೇಸ್ನ ಬಳಸಬಹುದು. ಲೆಟ್ ಮೀ ಗೋ, ನನ್ನನ್ನು ಹೋಗಲು ಬಿಡಿ. ನೆಕ್ಸ್ಟ್ ಟಾಕ್ ಟು ಮೀ, ನನ್ನ ಜೊತೆ ಮಾತನಾಡು. ಯಾರಾದರೂ ನಮ್ಮ ಜೊತೆ ಮಾತನಾಡಬೇಕು ಎಂದು ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ಟಾಕ್ ಟು ಮೀ, ನನ್ನ ಜೊತೆ ಮಾತನಾಡು. ನೆಕ್ಸ್ಟ್ ಡೂ ಇಟ್ ನೌ, ಈಗಲೇ ಮಾಡು. ಯಾವುದಾದ್ರೂ ಕೆಲಸವನ್ನು ತಕ್ಷಣ ಮಾಡಲು ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ಡೂ ಇಟ್ ನೌ, ಈಗಲೇ ಮಾಡು. ನೆಕ್ಸ್ಟ್ ಕಮ್ ಫಾಸ್ಟ್, ಬೇಗ ಬಾ. ಯಾರನ್ನಾದರೂ ಬೇಗ ಬರಲು ಹೇಳುವಾಗ ಬಳಸಬಹುದು. ಕಮ್ ಫಾಸ್ಟ್, ಬೇಗ ಬಾ. ನೆಕ್ಸ್ಟ್ ನೆವರ್ ಮೈಂಡ್, ಪರವಾಗಿಲ್ಲ. ಯಾವುದಾದ್ರೂ ವಿಷಯವನ್ನು ಬಿಟ್ಟು ಬಿಡಿ ಅಥವಾ ಅದರ ಬಗ್ಗೆ ಚಿಂತಿಸಬೇಡಿ ಎಂದು ಹೇಳಲು ಈ ಫ್ರೇಸ್ನ ಬಳಸಬಹುದು. ನೆವರ್ ಮೈಂಡ್, ಪರವಾಗಿಲ್ಲ. ನೆಕ್ಸ್ಟ್ ಸ್ಟಾಪ್ ಇಟ್, ನಿಲ್ಲಿಸು. ಯಾರಾದರೂ ಮಾಡುತ್ತಿರುವ ಕೆಲಸವನ್ನು ನಿಲ್ಲಿಸಲು ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ಸ್ಟಾಪ್ ಇಟ್, ನಿಲ್ಲಿಸು. ನೆಕ್ಸ್ಟ್ ವೇಟ್ ಫಾರ್ ಮೀ, ನನಗಾಗಿ ಕಾಯಿರಿ ಅಥವಾ ನನಗಾಗಿ ಕಾಯಿ ಅಂತ ಹೇಳುವ ಸಂದರ್ಭದಲ್ಲಿ ವೇಟ್ ಫಾರ್ ಮೀ, ನನಗಾಗಿ ಕಾಯಿರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಟೂ ಗುಡ್, ತುಂಬ ಚೆನ್ನಾಗಿದೆ. ಏನಾದರೂ ನಮಗೆ ತುಂಬ ಇಷ್ಟವಾದಾಗ ಅಥವಾ ತುಂಬ ಚೆನ್ನಾಗಿದೆ ಎಂದು ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ಟೂ ಗುಡ್, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಿಲೀವ್ ಮೀ, ನನ್ನನ್ನು ನಂಬಿ. ನಾವು ಹೇಳುತ್ತಿರುವ ಮಾತನ್ನು ಇನ್ನೊಬ್ಬರು ನಂಬಬೇಕು ಎಂದು ಒತ್ತಿ ಹೇಳುವಾಗ ಈ ಫ್ರೇಸ್ನ ಬಳಸಬಹುದು. ಬಿಲೀವ್ ಮೀ, ನನ್ನನ್ನು ನಂಬಿ. ನೆಕ್ಸ್ಟ್ ಗೋ ಸ್ಲೋ, ನಿಧಾನವಾಗಿ ಹೋಗು. ಯಾರಾದರೂ ತುಂಬ ವೇಗವಾಗಿ ಹೋಗುತ್ತಿದ್ದರೆ ನಿಧಾನವಾಗಿ ಹೋಗಲು ಹೇಳಬೇಕು ಅಂತ ಅನಿಸಿದಾಗ ಗೋ ಸ್ಲೋ, ನಿಧಾನವಾಗಿ ಹೋಗು ಅಂತ ಹೇಳಬಹುದು. ನೆಕ್ಸ್ಟ್ ಸಿ ಯು ಸೂನ್, ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಯಾರನ್ನಾದರೂ ಬೇಗನೆ ಮತ್ತೆ ಭೇಟಿಯಾಗುವ ನಿರೀಕ್ಷೆ ಇದ್ದಾಗ ಈ ಫ್ರೇಸ್ನ ಬಳಸಬಹುದು. ಸಿ ಯು ಸೂನ್, ಶೀಘ್ರದಲ್ಲೇ ಮತ್ತೆ ಭೇಟಿಯಾಗೋಣ. ಸೊ ದೀಸ್ ವೇರ್ ಸಮ್ ಸಿಂಪಲ್ ಇಂಗ್ಲಿಷ್ ಫ್ರೇಸಸ್ ದ್ಯಾಟ್ ಯು ಕ್ಯಾನ್ ಯೂಸ್ ಇನ್ ಯೋರ್ ಎವ್ರಿಡೇ ಕಾನ್ವರ್ಸೇಷನ್. ಇವುಗಳನ್ನು ಕೇವಲ ಓದಬೇಡಿ, ಜೋರಾಗಿ ಮಾತನಾಡಿ, ಪ್ರಾಕ್ಟೀಸ್ ಮಾಡಿ. ಪ್ರತಿದಿನ ಇಂಥ ಸಿಂಪಲ್ ಇಂಗ್ಲಿಷ್ ಫ್ರೇಸಸ್ ಕಲಿಯಲು ದ 4 ಸ್ಪಾರ್ಕ್ಸನ್ನು ಫಾಲೋ ಮಾಡಿ. Keep learning, keep speaking, and keep improving. See you in the next video.